ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂದಾಜು 2.15 crores ವ್ಯಾಲ್ಯೂದು ಡ್ರಗ್ಸ್ ಸಿಕ್ಕಿದೆ. ಇದರಲ್ಲಿ MDMA ಕ್ರಿಸ್ಟಲ್ ಮತ್ತು ಕೋಕೇನ್ ಸೇರಿ 490 grams MDMA ಮತ್ತು 43 grams ಆಫ್ ಕೋಕೇನ್ ಸಿಕ್ಕಿದೆ. ಒಬ್ಬ ಫಾರಿನ್ ನ್ಯಾಷನಲ್ ಇದರಲ್ಲಿ ಸಿಕ್ಕಿದ್ದಾನೆ. ಇದು ಮತ್ತೆ ನಮಗೆ ಒಂದು ಸೀರಿಯಸ್ ಇದು ಇಶ್ಯೂ ಆಗ್ತಾ ಇದೆ. ಯಾಕೆಂದರೆ ಕೆಲವು ವಿಷಯದಲ್ಲಿ ನಾವು ಸೋರ್ಸ್ ಹುಡುಕ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಕೂಡ ನಾವು ನಮ್ಮ ಡ್ರಗ್ಸ್ ಒಂದು ದೊಡ್ಡ ಜಾಲ ಸಿಕ್ಕಿತು. ಕೆಲವು ಲಿಂಕ್ಸ್ ಬರ್ತಾ ಇದೆ. ಪ್ರತಿ ವಾರ ಈ ಥರ ಸಮಸ್ಯೆ ಬರ್ತಾ ಇದೆ. ಅದಕ್ಕೆ ಸೀರಿಯಸ್ ಆಗಿ ನಮ್ಮ ಜಾಯಿಂಟ್ ಕಮಿಷನರ್ಸ್ಗೆ ಹೇಳಿದ್ದೀನಿ, ಡೀಟೇಲ್ ಆಗಿ ಎಲ್ಲಿಂದ ಸೋರ್ಸ್ ಇದು ಬರ್ತಾ ಇದೆ ಅದು ಕಂಡು ಹಿಡಿಬೇಕು. ಮತ್ತು ಇದು ಒಂದು ಬ್ಯಾಂಗ್ಳೂರು ಸಿಟಿಯಲ್ಲಿ ಯಾವುದು ಈ ಥರ ಮುಂದೆ ಆಗಬಾರ್ದು ಅಂತ ನೋಡ್ಕೊಳ್ಳಿಕ್ಕೆ ಹೇಳಿದ್ದೀನಿ. ನೆಕ್ಸ್ಟ್ ಬನ್ನಿ, ಎಲೆಕ್ಟ್ರಾನಿಕ್ ಸಿಟಿ. ಯಾಕೆ ಸ್ವಿಚ್ ಆಫ್ ಮಾಡಿ. ಓಕೆ, ಥ್ಯಾಂಕ್ ಯು. ಇನ್ನೊಂದು ಕೇಸಲ್ಲಿ ಹುಲಿಮಾವು ಸ್ಟೇಷನ್ದು ಒಬ್ಬ ಆರೋಪಿ 485 grams ಆಫ್ ಗೋಲ್ಡ್, ಅಂದಾಜು 53 lakhs ಇದೆ. ಇದರಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರೆ ಇವರು ಬೇರೆ ಬೇರೆ ಮನೆಗೆ ಹೋಗಿ ನಾವು ನಿಧಿ ಅಥವಾ ಪೂಜೆ ಇದರಲ್ಲಿ ನೆಪದಲ್ಲಿ ಅವ್ರದ್ದು ಗೋಲ್ಡ್ ಆರ್ನಮೆಂಟ್ಸ್ ಸಂಗ್ರಹಿಸಿ ಆ ಮನೆಯಲ್ಲಿ ಪೂಜೆ ಮಾಡಿ, ಆ ಪೂಜೆ ಮಾಡುವಾಗಲೇ ಅದರಲ್ಲಿ ಬೇರೆ ಬೇರೆ ಅರಿಶಿನ ಪೌಡರ್ ಹಾಕಿ ಅಥವಾ ಬೇರೆ ಪೂಜೆ ಗೀಜೆ ಮಾಡೋ ನೆಪದಲ್ಲಿ ಅವ್ರಿಗೆ ಹೊರಗೆ ಕಳಿಸಿ ಆ ಗೋಲ್ಡ್ ಚೇಂಜ್ ಮಾಡಿ ಅದರಲ್ಲಿ ಕಲ್ಲಿಟ್ಟು ಅವರು ಇದು ಮಾಡ್ತಾಯಿದ್ರು. ಇದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಆದರೆ ಬೇರೆ ಬೇರೆ ಕಡೆ ಹೋದಾಗ 48 days ಆದಮೇಲೆ ನೀವು ಇದು ತೆಗಿಬೇಕು, ಇಲ್ಲಾಂದರೆ ನಿಮಗೆ ಶಾಪ ಬರ್ತದೆ ಅಂತ ಏನೇನೋ ಹೇಳಿ ಈ ಥರ ಮಾಡಿದ್ದಾರೆ. ಮತ್ತು ಇಲ್ಲ ಅಫೆನ್ಸ್ ಆದಮೇಲೆ ಅವ್ರು ಬೇರೆ ರಾಜ್ಯಕ್ಕೆ ಹೋಗಿಬಿಡ್ತಿದ್ರು. ಸೊ ಇದು 2022 ಇಂದ 24ವರೆಗೆ ಇಲ್ಲ ಸಾಕಷ್ಟು ಕೇಸಸ್ ರಿಪೋರ್ಟ್ ಆಗಿದೆ. ಆ್ಯಸ್ ಆಫ್ ನಾವು 4 ಕೇಸ್, 2 ಹುಲಿಮಾವಲಿ, 1 ಭದ್ರಾವತಿ ಪೊಲೀಸ್ ಸ್ಟೇಷನ್, ಇನ್ನೊಂದು ಬೆಳ್ಳಾರಿ ಜಿಲ್ಲೆಯಲ್ಲಿ, ಟೋಟಲ್ 4 ಕೇಸ್ ಪತ್ತೆಯಾಗಿದೆ. ಇನ್ನೂ ಎಕ್ಸ್ಟ್ರಾ ಕೇಸಸ್ ಇದೆ. ಇದರಲ್ಲಿ ಇವರು ಹಳೆ ಅಫೆಂಡರ್, ಇವ್ರ ಮೇಲೆ ಕೆಲವು ಕೇಸಸ್ ಆಲ್ರೆಡಿ 7 ಕೇಸ್ ರಿಜಿಸ್ಟರ್ ಆಗಿದೆ ಇಲ್ಲಿ. ಟೋಟಲ್ 7 ಕೇಸಸ್ ಇವ್ರ ಬಗ್ಗೆ. ಇದು ಮೈಕ್ ಕೊಡಿ. ಹಲೋ, ಟೋಟಲ್ 7 ಕೇಸಸ್ ಇವ್ರ ಮೇಲೆ ಇದೆ. ಆಮೇಲೆ ಇನ್ನೂ ನಮ್ಮ ಆಂಧ್ರ ನೇಬರಿಂಗ್ ಸ್ಟೇಟ್ಸಲ್ಲಿ ಕೂಡ ಇವ್ರ ಮೇಲೆ ಕೇಸಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಅವ್ರು ಆ ಮನೆಯಲ್ಲಿ ಎಷ್ಟು ಗೋಲ್ಡ್ ಇತ್ತು ಎಲ್ಲ ಗೋಲ್ಡ್ ತೊಗೊಂಡು ಬನ್ನಿ, ಆಮೇಲೆ ಪೂಜೆ ಮಾಡಲಿಕ್ಕೆ ಆಗ್ತದೆ. ಸಪೋಸ್ ಅವ್ರಿಗೆ ಅವ್ರ ಲೆಕ್ಕ ಪ್ರಕಾರ ಕಡಿಮೆ ಗೋಲ್ಡ್ ಇದ್ದರೆ ನೀವು ಅಕ್ಕಪಕ್ಕ ಮನೆಯಿಂದ ಕೂಡ ತೊಗೊಂಡು ಇಲ್ಲೇ ಇಟ್ಕೊಳ್ಳಿ, ಆಮೇಲೆ ಬೇಕಾದ ವಾಪಸ್ ಕೊಡಿ ಅಂತ ಆ ಥರ ಮಾಡಿದ್ದಾರೆ ಅವರು. ಸೊ ಆ ನಿಟ್ಟಿನಲ್ಲಿ ಅವರು ಮೋಸ ಮಾಡಿ ಈ ಥರ ಬೇರೆ ರಾಜ್ಯದಲ್ಲಿ ಇರ್ತಿದ್ರು. ನಮ್ಮ ಒಬ್ಬ ಅದರಲ್ಲಿ ಯಾವುದೋ ಇನ್ಫಾರ್ಮೇಷನ್ ಆಧಾರ ಮೇಲೆ ನಮ್ಮವರು ಹೋಗಿ ನಾಗ್ಪುರಿಂದ ಹಿಡಿದು ಅವ್ರಿಗೆ ಬಂದಿದ್ದಾರೆ. ನಮ್ಮ ಟೀಮ್ ಅವ್ರು ಬರಲಿ. ಕೋಲಾರ. ಓಕೆ, ಥ್ಯಾಂಕ್ ಯು. ಇನ್ನೊಂದು ಕೇಸಲ್ಲಿ ಕುಂಬಲ್ಗೋಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ನಾವು ಮೊನ್ನೆನೇ ಒಂದು ಮೀಟಿಂಗ್ ಮಾಡಿದ್ದೀನಿ ಪಟಾಕಿ ಬಗ್ಗೆ, ಲೈಸೆನ್ಸಿಂಗ್ ಮತ್ತು ಯಾವ ರೀತಿ
ಸ್ಟೋರೇಜ್ ಇರಬೇಕು, ಪ್ರತಿಯೊಂದು ಬೇರೆ ಬೇರೆ ಇಲಾಖೆಯವರು ಬಂದವರು ಹೇಳಿ ಹೋಗಿದ್ರು. ಆದರೆ ಇದು ಒಂದು ಕೇಸ್ ಸಿಕ್ಕಿದೆ ಈಗ ಸದ್ಯಕ್ಕೆ. ಇದು ನಮ್ಮ ಎಲ್ಲ ಪೊಲೀಸ್ ಅವ್ರಿಗೆ ಹೇಳಿದ್ದೀನಿ, ಅಂದಾಜು 10 ಲಕ್ಷದ ಪಟಾಕಿ ಇದು ಅವ್ರ ಮನೆಯಲ್ಲಿ ಸ್ಟೋರ್ ಮಾಡ್ಕೊಂಡಿದ್ರು. ಸೊ ಇದು ಭಾಳ ಒಂದು ಸೀರಿಯಸ್ ಇಶ್ಯೂ ಇದೆ. ಈ ಹಬ್ಬ ಬರ್ತಾ ಇದೆ, ಎಲ್ಲಿ ಇಟ್ಕೊಳ್ಬೇಕು, ಆ ನಿಗದಿತ ಜಾಗ ಇದೆ, ಸ್ಟೋರ್ಸ್ ಅವ್ರದ್ದು ಲೈಸೆನ್ಸ್ ಇರಬೇಕು, ಎಕ್ಸ್ಪ್ಲೋಸಿವ್ ಆ್ಯಕ್ಟ್ ಪ್ರಕಾರ ಏನೇನು ಡಿಪಾರ್ಟ್ಮೆಂಟ್ ಕಡೆಯಿಂದ ರೆಗ್ಯುಲೇಷನ್ ಇದೆ ಆ ಫಾಲೋ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆ ಇದೆ ಎಲ್ಲರಿಗೂ, ಎಲ್ಲೆಲ್ಲಿ ಇದ್ದರೆ ಮತ್ತು ಯಾರಿಗೆ ಏನು ಮಾಹಿತಿ ಬಂದರೆ ಖಂಡಿತ ನಮ್ಮ ಪೊಲೀಸವ್ರಿಗೆ ಹೇಳಿ ನಾವು ರೇಡ್ ಮಾಡ್ತೀವಿ. ಇಲ್ಲಿ ಇದು ಒಂದು ಇನಿಷಿಯಲ್ ರೇಟ್ ಆಗಿದೆ ಜಸ್ಟ್. HSR ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮತ್ತು ಸೌತ್ ಈಸ್ಟ್ ಡಿವಿಷನಲ್ಲಿ ಇದು ಒಂದು ಕುಂಬಲ್ಗೋಡು ಓಕೆ ಆಯಿತು. HSR ಪೊಲೀಸ್ ಸ್ಟೇಷನ್ ಮತ್ತು ಸೌತ್ ಈಸ್ಟ್ ಡಿವಿಷನ್ ಅವ್ರು ತುಂಬ ಒಳ್ಳೆಯ ಕೆಲಸ ಮಾಡಿ ಒಂದು ಟೋಟಲ್ 16 ಜನ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಇವರು 16 ಜನ ಅವರು ಒಂದು ಕಾಲ್ ಸೆಂಟರಲ್ಲಿ ಕೆಲಸ ಮಾಡ್ತಿದ್ರು. ಕಾಲ್ ಸೆಂಟರ್ದು ಆಫೀಸ್ ಇದೆ HSR ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಆ ಕಾಲ್ ಸೆಂಟರ್ದು ಯಾವುದು ಬೋರ್ಡ್ ಇಲ್ಲ, ಇದು ನೇಮ್ ಪ್ಲೇಟ್ ಏನು ಯಾವುದೂ ಇಲ್ಲ. ಅದೇ ಸೈಬಿಟ್ಸ್ ಅಂತ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಹೆಸರುದಲ್ಲಿ ಅವರು ಎಂಪ್ಲಾಯೀಸ್ ಅವ್ರು ಕೆಲಸ ಮಾಡ್ತಿದ್ರು. ಇದರಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ ಅಲ್ಲಿ ಆಫೀಸ್ ಅವ್ರದ್ದು ಇತ್ತು. ಡೈಲಿ ಸಾಯಂಕಾಲ ಅವರು ಎಲ್ಲ ಎಂಪ್ಲಾಯೀಸ್ ಅವ್ರು ಬಂದು ಆ ಮೇನ್ ಗೇಟ್ ಅದು ಆಮೇಲೆ ಬಂದಾಗ್ತಿತ್ತು. ಊಟ ಮತ್ತು ಎಲ್ಲ ವ್ಯವಸ್ಥೆ ಅಲ್ಲೇ ಇತ್ತು ಅವ್ರದ್ದು. ಆ್ಯಂಡ್ ಬೆಳಿಗ್ಗೆ ತನಕ ಅವರು ಕೆಲಸ ಮಾಡ್ತಿದ್ರು. ನಮ್ಮದು ಕೆಲವು ಮಾಹಿತಿ ಆಧಾರ ಮೇಲೆ ನಾವು ಅವ್ರು ರೇಡ್ ಮಾಡುವಾಗ ಇದು ಒಂದು ಡಿಜಿಟಲ್ ಅರೆಸ್ಟ್ದು ಒಂದು ಪ್ರಕರಣ ಇದೆ. ಆದರೆ ಇದು ರಿವರ್ಸ್ ನಾವು ಹೇಳ್ಬೋದು. ಇಲ್ಲಿಂದ ಕೂತ್ಕೊಂಡು US, ಕೆನಡಾ ಮತ್ತು ಇನ್ನಿತರ ಬೇರೆ ಬೇರೆ ಕಂಟ್ರೀಸ್ದು ಪ್ರಜೆಯವ್ರಿಗೆ ಅವರು ಡಿಜಿಟಲ್ ಅರೆಸ್ಟಲ್ಲಿ ಸೈಬರ್ ಫ್ರಾಡಲ್ಲಿ ಶಾಮೀಲಾಗಿದ್ದರು. ಸಂಬಂಧಪಟ್ಟ ನಮಗೆ ಕೆಲವು ಡಾಕ್ಯುಮೆಂಟ್ಸ್ ಸಿಕ್ಕಿದೆ. ಆ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ನಾವು ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದೀವಿ. ಇದರಲ್ಲಿ 2 ಮನೆ ಕೂಡ ರೇಡ್ ಆಗಿದೆ. ಆ ರೇಡ್ ಮನೆಯಲ್ಲಿ ಪಿ ಜಿ ಆಗಿ ಅವ್ರು ಇಟ್ಕೊಂಡಿದ್ರು. PG ಆಗಿ ಈಗ ನೋಡಿ, ಇದು ಏನೋ ಡಿಸ್ಪ್ಲೇಲಿದೆ, ಅದು ಅವ್ರದ್ದು ಆಫೀಸ್ ಪ್ರೆಮಿಸಸ್ ಇದೆ. ಯಾವುದು ಅದರಲ್ಲಿ ಹೆಸರು ಇಲ್ಲ, ಮೇಲೆದು ಎಲ್ಲ ಗ್ರೌಂಡ್ ಫ್ಲೋರ್ ಇಲ್ಲ, ಮೇಲೆದು. ಆಮೇಲೆ ಅಲ್ಲಿ ನಾವು ಸುಮಾರು ಮಾನಿಟರ್ಸ್, CPUs, ಕೀಬೋರ್ಡ್ಸ್ ಮತ್ತು ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ನಾವು ರಿಕವರಿ ಮಾಡಿದ್ದೀವಿ. ಅಲ್ಲಿ 25 ಮೊಬೈಲ್ ಫೋನ್ಸ್ ಕೂಡ ಇದೆ. ಇವರೆಲ್ಲ ಬೇರೆ ಬೇರೆ ಸ್ಟೇಟ್ ಅವರು, ಕೆಲವರು ಮಹಾರಾಷ್ಟ್ರ, ಮೇಘಾಲಯ, ಒಡಿಶಾ, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್ ಮತ್ತು ಗುಜರಾತ್ ಅವರೆಲ್ಲ ಇದ್ದಾರೆ. ಅವ್ರಿಗೆ 22,000 ಮಾತ್ರ ಸಂಬಳ ಸಿಗ್ತಿತ್ತು. ಆದರೆ ನಮ್ಮ ಈಗ ಮಾಹಿತಿ ಪ್ರಕಾರ ಅವ್ರಿಗೆ ಕ್ಯಾಶಲ್ಲಿ ಎಕ್ಸ್ಟ್ರಾ ಕಮಿಷನ್ ಆಧಾರ ಮೇಲೆ ದುಡ್ಡು ಬರ್ತಿತ್ತು. ಇದರಲ್ಲಿ ಏನೇನು ಡಿಜಿಟಲ್ ಅರೆಸ್ಟಲ್ಲಿ ಅವ್ರು ಯೂಸ್ ಮಾಡಿದವೆಲ್ಲ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಅವ್ರಿಗೆ ಒಂದು ಸ್ಕ್ರಿಪ್ಟ್, ಪ್ರತಿಯೊಂದು ಅವ್ರದ್ದು ವರ್ಕ್ ಸ್ಟೇಷನಲ್ಲಿ ಸ್ಕ್ರಿಪ್ಟ್ ಇತ್ತು. ಯಾವ ರೀತಿ ನೀವು ಅಡ್ರೆಸ್ ಮಾಡಬೇಕು, ಯಾವ ರೀತಿ ನೀವು ಐಡೆಂಟಿಫೈ ಆಗಬೇಕು. ಸೊ ವಾಯ್ಸಲ್ಲಿ ಇವರು ಮಾತಾಡ್ತಾಯಿದ್ರು. ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಮಗೆ ಕೆಲವು ಆಧಾರದ ಮೇಲೆ ಮಾಹಿತಿ ಇದೆ, ಅವ್ರ ಬೇರೆ ಯಾವುದು ಸ್ಟುಡಿಯೋ ಇಟ್ಕೊಂಡಿರ್ಬೋದು. ಯಾಕೆಂದರೆ ತೋರಿಸ್ಲಿಕ್ಕೆ ನಾವು ಪೊಲೀಸರು ಇದ್ದರೆ ಅದು ಮೋಸ್ಟ್ಲಿ ಇಲ್ಲಿ ಇರಲಿಕ್ಕಿಲ್ಲ, ಬೇರೆ ದೇಶದಲ್ಲಿ ಇರ್ಬೋದು. ಇನ್ನೂ ಸ್ವಲ್ಪ ಈ 2-3 ಈ ಥರ ಸೆಂಟರ್ ಇವ್ರದ್ದು ಲಿಂಕಲ್ಲಿದೆ ಅಂತ ನಮಗೆ ಮಾಹಿತಿ ಗೊತ್ತಾಗಿದೆ. ನಾವು ಲೀಗಲ್ ಪ್ರಕಾರ ನಾವು ಮುಂದೆ ಅದರ ಬಗ್ಗೆ ಕೂಡ ಆ್ಯಕ್ಷನ್ ತೊಗೊಳ್ತೀವಿ. ಸೊ 2 PGsಲ್ಲಿ ಇವರು ಎಲ್ಲರೂ ವಾಸ ಮಾಡ್ತಿದ್ರು. ಅವ್ರಿಗೆ ಇನ್ಸ್ಟ್ರಕ್ಷನ್ ಇತ್ತು, ನೀವು ಮನೆಯಿಂದ ಇಲ್ಲಿಗೆ ಹೋಗುವಾಗ ಹಾರ್ಡ್ಲಿ ಅದು 1/2 ಕಿಲೋಮೀಟರ್ 1 ಕಿಲೋಮೀಟರ್ ರೇಡಿಯಸ್ದಲ್ಲಿ 2 ವಾಸದ ಜಾಗ ಇದೆ. ಇದು 2 PG. ಅಲ್ಲಿಂದ ಅವರು ಅಲ್ಲಿಗೆ ಹೋಗುವಾಗ ನೀವು ಯಾರ ಜೊತೆಗೆ ಮಾತಾಡಬಾರ್ದು, ನೀವು ನಿಮ್ಮ ಕೆಲಸಕ್ಕೆ ಹೋಗಬೇಕು, ವಾಪಸ್ ಬೆಳಿಗ್ಗೆ ಬರಬೇಕು ಅಂತ ಇತ್ತು. ಊಟ ಕೂಡ ಅವ್ರಿಗೆ ಅಲ್ಲಿ ಬರ್ತಿತ್ತು. ಸೊ ಇದು ಒಂದು
ಹೊಸ ಮೋಡಸ್ ನಮ್ಗೆ ಕಾಣ್ತಾ ಇದೆ. ಬಟ್ ಒಂದು ಎಚ್ಚರಿಕೆ, ಯಾಕೆಂದರೆ 2-3 ಮನೆಯಲ್ಲಿ ಯಾವುದು ನಮಗೆ ಇಲ್ಲಿವರೆಗೆ ಡಾಕ್ಯುಮೆಂಟ್ಸ್ ಯಾವುದು ಸಿಕ್ಕಿಲ್ಲ. ಅವ್ರದ್ದು ಅಗ್ರಿಮೆಂಟ್, ರೆಂಟಲ್ ಅಗ್ರಿಮೆಂಟ್ದು ಅಥವಾ ಯಾವ ಆಧಾರದ ಮೇಲೆ ಇದೆ. ಸೊ ಅದು ಯಾರು ರೆಂಟ್ ಕೊಡ್ತಾ ಇದ್ದಾರೆ ಅವ್ರದ್ದು ಒಂದು ತಪ್ಪಿದೆ, ಈ ಥರ ಮಾಡಬಾರ್ದು. ಅದು ಲೀಗಲಿ ಕೂಡ ಈ ಥರ ಅವ್ರ ಪ್ರೆಮಿಸಸಲ್ಲಿ ಏನು ನಡೀತಾ ಇದೆ ಅವ್ರಿಗೆ ಗೊತ್ತಿರಬೇಕು. ಇಲ್ಲಾಂದರೆ ಅವರು ಪೊಲೀಸ್ ಕಡೆಯಿಂದ ವೆರಿಫೈ ಮಾಡಿಸ್ಬೇಕಾಗಿತ್ತು. ಇವತ್ತು ಅದು ಆಲ್ರೆಡಿ ಅವ್ರಿಗೆ ಪೊಲೀಸ್ ಕಸ್ಟಡಿ ತೊಗೊಳ್ತಾ ಇದ್ದಾರೆ. ಅವರು ಪೊಲೀಸ್ ಕಸ್ಟಡಿ ತೊಗೊಂಡಾದ್ಮೇಲೆ ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ಆ ಏರಿಯಾದಲ್ಲಿ ಇನ್ನು ಈ ಥರ ಯಾರು ಮಾಡ್ತಾ ಇರೋ ಅವ್ರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ. ಅಮೌಂಟ್ ಟ್ರಾನ್ಸ್ಫರ್ ಬಗ್ಗೆ ನಾನು ಅದೇ ಹೇಳಿದ್ದೇನೆ. ಯಾಕೆಂದರೆ ಇವರೆಲ್ಲ ಮೇನ್ ಎಂಪ್ಲಾಯೀಸ್ ಅಷ್ಟೇ. ಯಾರು ಸೂತ್ರಧಾರ್, ಯಾರು ಮೇನ್ ಅವ್ರ ಬಗ್ಗೆ ನಾವು ತನಿಖೆಯಲ್ಲಿ ಗೊತ್ತಾಗಬೇಕು. ಕೆಲವು ಮಾಹಿತಿ ಬಂದಿದೆ, ನಾವು ಅವ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ಬಿಲ್ಡಿಂಗ್ ಓನರ್ ಮೇಲೆ ಕೂಡ ಆಗುತ್ತೆ. ಈಗ ನಾನು ಹೇಳಿದ ರೇಡ್ ಮಾಡುವಾಗ ಇಷ್ಟು ಟೋಟಲ್ 26 ಜನ ಸಿಕ್ಕಿದ್ರು. ಆ ಪೈಕಿ ಕೆಲವರು ಜಸ್ಟ್ 1-2 ದಿವಸ ಆಗಿತ್ತು ಜಾಯ್ನ್ ಆಗಿ, ಮತ್ತು ಕೆಲವರು ಬೇರೆ ಬೇರೆ ಅವ್ರದ್ದು ಯಾವುದು ಸಂಬಂಧ ಇರಲಿಲ್ಲ. ಅದಕ್ಕೆ ಅವ್ರಿಗೆ ನಾವು ಇದು ಮಾಡಿ 16 ಜನ ಬಗ್ಗೆ ಕೆಲವು ಮಾಹಿತಿ ಬಂತು, ಅದರಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ಟ್ರೈನಿಂಗ್ ಬಗ್ಗೆ ಅಂದರೆ ನಾನು ನಿಮಗೆ ಹೇಳಿದೆಲ್ಲ, ಅಲ್ಲೇ ಅವ್ರಿಗೆ ಸ್ಪಷ್ಟವಾಗಿ ಕೊಟ್ಟಿದ್ರು ಏನೇನು ಮಾತಾಡಬೇಕು ಅಂತ. ಕರೆಕ್ಟಾಗಿ ಅವ್ರದ್ದು ಏನು ಪಾಳೆ ಇದೆ, ಅವ್ರ ಎಂಡ್ ಯಾವ ರೀತಿ ಹೋಗ್ತದೆ, ಅದು ಆ ಭಾಷೆಯಲ್ಲಿ ಅವ್ರಿಗೆ ಕರೆಕ್ಟಾಗಿ ಇದೆ. ಸ್ಕ್ರಿಪ್ಟ್ ನಾನು ಡಿಸ್ಪ್ಲೇ ಮಾಡಿದ್ದೀವಿ. ಹಾಂ, ಇಲ್ಲ ಅದೇ ಹೇಳಿದ್ದೇನೆ. ಇದು ಎಲ್ಲ ಅವ್ರದ್ದು ಮಾರ್ಕೆಟ್ ಇದೆ ಔಟ್ಸೈಡ್, ಉಲ್ಟಾ ರಿವರ್ಸ್. ನಮ್ಗೆ ಡಿಜಿಟಲ್ ಅರೆಸ್ಟ್ ಕೊಕೇನ್ ಇದೆ, MDMA ಇದೆ, ನಿಮ್ಮ ಕೊರಿಯರ್ಲಿ US ಅವ್ರಿಗೆ ಯಾವ ಥರ? ಅದೇ ಈಗ ನಾವು ಏನೇನಿದೆ ನಿಮಗೆ ಡಿಸ್ಪ್ಲೇ ಮಾಡಿ ಇಟ್ಟಿದ್ದೀವಿ. ಅಲ್ಲಿ ಕೆಲವು ನಿಮಗೆ ನಾವು ಇನ್ವೆಸ್ಟಿಗೇಷನ್ OIG ಅಂತ ಆಫೀಸ್ ಆಫ್ ಇನ್ವೆಸ್ಟಿಗೇಷನ್ ಅಂದರೆ ಏನೇನೋ ಇದು ಕೊಟ್ಟಿದ್ದಾರೆ, ಬ್ಯಾಚಸ್ ಇದೆ. ಯಾವ ರೀತಿ ಇಲ್ಲಿ ಕೂಡ ಆಗ್ತದೆ ಅದೇ ರೀತಿ ಅವ್ರು ಫಾರಿನ್ ತಕ್ಕಂತೆ ರೆಡಿ ಮಾಡ್ಕೊಂಡಿದ್ರು. ಡ್ರಗ್ಸ್ ಇಲ್ಲ, ಇದು ಮೋಸ್ಟ್ಲಿ ದುಡ್ಡುಗೋಸ್ಕರ ಇದು ಫ್ರಾಡ್. ಈಗ ಯಾವುದು ಮನಿ ಟ್ರೇಲ್ ಬಗ್ಗೆ ಈಗ ಕ್ಲಿಯರಿಟಿ ಬರ್ತಾ ಇಲ್ಲ. ಯಾಕೆಂದರೆ ಅವ್ರು ನಾವು PC ಕಸ್ಟಡಿ ತೊಗೊಳ್ತೀವಿ. ಪ್ಲಸ್ ಮೇನ್ ಸೂತ್ರಧಾರ ಯಾರಾದ್ರೆ ಅವ್ರ ಬಗ್ಗೆ ನಾವು ಪತ್ತೆ ಮಾಡಬೇಕು. ಮೋರೆವರ್ ಅಲ್ಲಿದು ಕಷ್ಟ ಆಗೈತೆ ಅಂದರೆ ಯಾರಿಗೆ ಅಲ್ಲಿ ಕಂಪ್ಲೇಂಟ್ ಕೊಡಬೇಕು, ಯಾರಿಗೆ ಈ ಥರ ಆಗಿದೆ ಅರೆಸ್ಟ್. ಬಟ್ ಖಂಡಿತ ಇದು ಇಲ್ಲಿ ಈ ಬ್ಯಾಕ್ ಎಂಡ್ ಸಿಕ್ಕಿದ ಮೇಲೆ ನಮಗೆ ಮಾಹಿತಿ ಬಂದೇ ಬರ್ತದೆ ಯಾರಿಗೆ ಈ ಥರ ತೊಂದರೆ ಆಗಿದ್ರೆ. ಸೊ ಅದು ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ಇವರೆಲ್ಲ ಬರೀ ವರ್ಕರ್ಸ್. ಯಾವ ತರ ಅಪ್ರೋಚ್ ಮಾಡ್ತಾರೆ ಅಂದ್ರೆ ಸೈಬರ್ ಫ್ರಾಡ್ ತುಂಬಾ ಇದೆ, ತುಂಬಾ ತರ ಇದಾವೆ. ಅದ್ರ ಬಗ್ಗೆ ಸೇಮ್ ಅದೇ ರೀತಿ ಇದೆ. ಬಟ್ ಅಲ್ಲಿ ತಕ್ಕಂತೆ ಅವ್ರದ್ದು ಹೆಸರು ತಗೊಳ್ತಿದ್ರು. ಅಲ್ಲಿದು ಬೇರೆ ಬೇರೆ ಹೆಸರು ಇದೆ. ಇಲ್ಲ ನಮಗೆ ಕೆಲವು ಮಾಹಿತಿ ಆಧಾರ ಮೇಲೆ ಬಂದಿದೆ. ಅಲ್ಲಿಂದ ಯಾವುದು ಬಂದಿಲ್ಲ. ಡಿಜಿಟಲ್ ಅರೆಸ್ಟ್ ಆಗಿರೋ ಬಗ್ಗೆ ವಿಡಿಯೋ ಫೋಟೋಸ್ ಏನಾದರೂ ಸಿಕ್ಕಿದವ? ಇದೆ. ಈ ಎಂಪ್ಲಾಯೀಸ್ಗೆ ಗೊತ್ತಿದೆ ಸರ್ ಇದೆಲ್ಲ ನಾವು ಫ್ರಾಡ್ ಮಾಡ್ತಾ ಇರೋದು ಅಂತ. ನ್ಯಾಚುರಲ್ ಆಗಿ ಈ ಥರ ಹೇಳುವಾಗ ಅವ್ರಿಗೆ ಗೊತ್ತಿರ್ತದಲ್ಲ, ಅವ್ರು ಏನು ಮಾಡ್ತಾ ಇದಾರೆ ಅವ್ರಿಗೆ ಗೊತ್ತಿರಬೇಕು, ಖಂಡಿತ ಗೊತ್ತಿರಬೇಕು. ಇವರೆಲ್ಲ ಯಾರು ಸಿಕ್ಕಿದಾರೋ ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಬಂದಿದ್ದಾರೆ ಅವರು. ಬಟ್ ಮೇನ್ ಜನ ಸಿಕ್ಕಿದ ಮೇಲೆ ಗೊತ್ತಾಗಬೇಕು. ಆ ಆಫೀಸ್ ಬಾಡ್ಗಿ 2 ವರ್ಷ ಆಗಿದೆ ತೊಗೊಂಡು. ವೆದರ್ ಇದೇ ಕೆಲಸ ಮಾಡ್ತಿದ್ರೆ ಅಥವಾ ಬೇರೆ ಕೆಲಸ ಅದರ ಬಗ್ಗೆ ಪರಿಶೀಲನೆ ಮಾಡಬೇಕು. ಅದೇ ಹೇಳಿದ್ರೆ 22,000 ಮಾತ್ರ. ಸರ್ ಬಿಫೋರ್ ದಟ್, ಇವಾಗ ಈ ಡಿಜಿಟಲ್ ಅರೆಸ್ಟ್ ಮೋಡಸ್ ಅಲ್ಲಿ ಮಲ್ಟಿಪಲ್ ಲೇಯರ್ಸ್ ಅಲ್ಲಿ ಅವ್ರು ಆಪರೇಟ್ ಮಾಡ್ತಾರೆ. ಈ ಸ್ಪೆಸಿಫಿಕ್ ಕಾಲ್ ಸೆಂಟರ್ ಅಲ್ಲಿ ಅವ್ರದ್ದು ಏಮ್ ಏನಿತ್ತು ಅಂದ್ರೆ ವಿಕ್ಟಿಮ್ಸ್ ಐಡೆಂಟಿಫೈ ಮಾಡೋದಾ ಅಲ್ಲ ಯಾವ ತರ ನಡೀತಿತ್ತು? ಇವಾಗ ನೀವು ಹೇಳಿದ್ರಿ ಯೂನಿಫಾರ್ಮ್ ಹಾಕೊಂಡು ಅವರನ್ನು ಹೆದರಿಸೋದು ಇದೊಂದು ಕಡೆ ನಡೀತಿರ್ಬೋದಂತ. ಇಲ್ಲ ಇದನ್ನು ನಾನು ಹೇಳ್ತೇನೆ. ವಾಯ್ಸ್ ಕಾಲ್ ಇಂದ ಮಾತ್ರ ನಮಗೆ ಮಾಹಿತಿ ಬಂದಿದೆ. ವಾಯ್ಸ್ ಕಾಲ್ ವಿಡಿಯೋಸ್ ಏನು ಬರ್ತಾ ಇದೆ ಅಥವಾ ಸ್ಟುಡಿಯೋದು ಏನು ಸೆಟಪ್ ಇದೆ ಅದು ಯಾವುದು ನಮಗೆ ಸಿಕ್ಕಿಲ್ಲ. ಬಿಕಾಸ್ ಇವರು ಆಪರೇಟ್ ಮಾಡ್ತಾ ಇರೋದು ಫಾರಿನ್ ಕಂಟ್ರೀಸಲ್ಲಿ, ಇಲ್ಲಿಂದ ಅಲ್ಲಿ ಆಪರೇಟ್ ಮಾಡೋದು. ಸೊ ದೇ ಕೆನಾಟ್ ಶೋ ಇಂಡಿಯನ್ ಪೊಲೀಸ್, ದೇ ಹ್ಯಾವ್ ಟು ಶೋ ಫಾರಿನ್ ಪೊಲೀಸ್. ಸೊ ಅದು ಪಕ್ಕಾ ಲಿಂಕ್ ಇರಬೇಕು. ಯಾವುದು ಆ ಲಿಂಕ್ ನಮಗೆ ಈಗ ಇಲ್ಲಿ ಗೊತ್ತಾಗಲಿಲ್ಲ, ಇಲ್ಲಿ ಇದೆಯಾ ಅಥವಾ ಫಾರಿನ್ ಕಂಟ್ರಿಲಿದೆ ಗೊತ್ತಿಲ್ಲ. ಬಟ್ ಡೀಟೇಲ್, ಯಾಕೆಂದರೆ ಈಗ ಇನಿಷಿಯಲ್ ಸ್ಟೇಜಸ್, ಸೊ ದಿಸ್ ರಿಕ್ವೈರ್ಸ್ ಅ ವೆರಿ ಡಿಟೇಲ್ ಇನ್ವೆಸ್ಟಿಗೇಷನ್. ಅದಕ್ಕೋಸ್ಕರ ಜಾಯಿಂಟ್ ಕಮಿಷನರ್ ನೇತೃತ್ವದಲ್ಲಿ ಒಂದು ಟೀಮ್ ನಾನು ಮಾಡಿದ್ದೀನಿ. ಸೆನ್ ಅವರು ಕೂಡ ಇದ್ದಾರೆ, ಮತ್ತು HSR ಪೊಲೀಸ್ ಸ್ಟೇಷನ್ ಮತ್ತು ಸೌತ್ ಈಸ್ಟ್ ಡಿವಿಷನ್ದು ಎಲ್ಲ ಟೀಮ್ಸ್ ಮಾಡ್ತೀವಿ. ಯಾಕೆಂದ್ರೆ ಬೇರೆ ಬೇರೆ ಇದರಲ್ಲಿ ಲಿಂಕ್ಸ್ ಬರ್ತಾ ಇದೆ. ಮಾತ್ರ ಒಬ್ಬ ಇಬ್ಬರು ಸ್ಟಾಫಿಂದ ಮಾಡಲಿಕ್ಕೆ ಆಗಲ್ಲ ಇದು.
ಸೊ ಚೈನಾ ಪಾಕ್ ಲಿಂಕ್ ಇದೆ ಅಂತ ಒಂದು ಸ್ವಲ್ಪ ದಿನ ಮುಂಚೆ ಸುದ್ದಿ ಬಂದಿತ್ತು. ಪ್ರೈಮ್ ಆಫೀಸ್ ಎವಿಡೆನ್ಸ್ ಇದರಲ್ಲಿ ಆ ಥರದ್ದು ಕಾಣ್ತಾ ಇಲ್ಲ. ಇದು ಪ್ಯೂರ್ಲಿ ಡಿಜಿಟಲ್ ಅರೆಸ್ಟ್ ಇದೆ ಅಷ್ಟೇ, ಯಾವುದು ಆ ಥರ ಇಲ್ಲ. US ಆ್ಯಂಡ್ ಕೆನಡಾದು ಯಾಕೆಂದರೆ ಫೋನ್ ಕಾಲ್ಸ್ ಹೋಗ್ತಾ ಇದೆಯಲ್ಲ, US ಕೆನಡಾದು ಫೋನ್ ಕಾಲ್ಸ್ ಹೋಗ್ತಾ ಕೆಲವು ಕಡೆ ಪಬ್ಲಿಷ್ ಆಗಿದೆ ಅಲ್ವಾ? US and Canada. ನೀವು ಹೇಳಲಿಲ್ಲ, ನಾನು ಹೇಳಲಿಲ್ಲ. US and Canada ಅಲ್ಲ ಸರ್? ಹೌದು. ಇಲ್ಲಿ ವಿಕ್ಟಿಮ್ ಒಬ್ಬರು ಇಲ್ಲಲ್ಲ ಸರ್, ಯಾರು ವಿಕ್ಟಿಮ್ ಅಲ್ಲಿ ಅವ್ರು ಕೂಡ ಗೊತ್ತಿಲ್ಲ ಇಲ್ಲಿ. ಯಾಕೆಂದರೆ ಇಲ್ಲಿ ಅವ್ರಿಗೆ ನಾವು ಫಾರಿನ್ ಪೊಲೀಸ್ ಅಂತ ಹೇಳಿದರೆ ಯಾರು ಹೋಗ್ತಾರೆ? ತುಂಬ ಹೋಗ್ತಾರೆ ಸರ್, ಹಾಂ, ನಮ್ಮಲ್ಲಿ ಹೋಗ್ಬಿಡ್ತಾರೆ ಸರ್. in the Southeast Division, where under HSR police station limits, we have the police have conducted a raid where 16 people have been arrested. They were operating as a call center, but they were involved in digital arrest through a fake BPO named Cybits Solutions. Under this, they were trying to do fraud on people from other countries, for which we have got evidences of from foreign countries. They were trying to use this modus of digital arrest. In this, we have seized many equipments, mobile phones, and 16 people have been arrested. We are taking police custody, and we are going to form teams to find out who had been frauded till now, what is the amount, and what is their further if links they have in this area. Which are the countries they were targeting, sir? As per information, US and Canada. And they're all from Karnataka only, or they are? No, 16 people who have been arrested are all from outside state. And what was the role here, sir, in this company they were doing here? No, they were the call takers, and they were calling, and they were the main people who were calling based on data which they had, and trying to defraud the people. Was it mobile call or internet calls? All internet calls. ಇಂದ್ರನಗರದಲ್ಲಿ ಒಂದು ಕೆಲಸ ಇದೆ, DT ಮನೆಯಲ್ಲಿ One by one. ಅಪ್ರೂವ್ ಆಗಿಲ್ಲ. ವಿದೌಟ್ ಯೂನಿಫಾರ್ಮ್ ಯಾಕಿದ್ದಾರೆ ಅವರು? ಅವ್ರು ಯಾಕೆ ವಿದೌಟ್? ಸ್ವಲ್ಪ ಹಾಕ್ಬಿಟ್ಟು ಟ್ರೈಲರ್ ಬಿಟ್ಬಿಟ್ಟು ಇದು ಬೇರೆ ಅದು ಬೇರೆ ಅಲ್ಲಲ್ಲ. ಲಾಸ್ಟ್ ಕೆಂಗೇರಿ ಅವ್ರು ಮಾಡೋದು ಅದು ಅಷ್ಟು ಒಳ್ಳೆ ಕೇಸ್. ಅದು ಸ್ವಲ್ಪ ಮಾತ್ರ ಲೇಟ್ ಇಲ್ಲ, ಸ್ವಲ್ಪ ಬೇಕಂತ ಸ್ವಲ್ಪನೇ ಮಾಡಿ. ಓಕೆ, ಚಲೋ, ಥ್ಯಾಂಕ್ ಯು. ಚಲೋ ಆಯ್ತಾ? ಓಕೆ. ಇದು ಸರ್, ಆ CM ಮತ್ತೆ DCM ಮನೆಗೆ ಬಾಂಬ್ ಥ್ರೆಟ್ ಮೇಲ್ ಬಂದಿದೆ. ಅದೇನು ತಮಿಳ್ನಾಡು ಲಿಂಕ್ ಅಂತ ಲಾಸ್ಟ್ ಪ್ರೀವಿಯಸ್ 2 years ಬ್ಯಾಕ್ ಅದೇ ಲಿಂಕ್ ಅಲ್ಲಿ ಮುಂಬೈಲಾಗಿರೋ ಕೂಡ ಅದು ಚೆನ್ನೈಗೆ ಅದು ಮಾಡ್ತಾ ಇದ್ದಾರೆ. ನಮ್ಮ ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರು ಪರಿಶೀಲನೆ ಮಾಡ್ತಾರೆ, ಅವರು ವೆರಿಫೈ ಮಾಡಿದ್ದಾರೆ. ಅಲ್ಲ, ಮಹಾರಾಷ್ಟ್ರ ಪೊಲೀಸ್ ಮಾತಾಡಲ್ಲ, 27 ಕೇಸ್ ಆಗಿದ್ದಾವೆ. ನೀವು ಕ್ವೆಶನ್ ಕೇಳಿ. ಮುಂಬೈನಲ್ಲಿ CP ಎಲ್ಲ ಕೆಲಸ CPನೇ ಮಾಡ್ತಾರೆ. ಆಯ್ತು, ಚಲೋ. ಒಂದು ಕರ್ನಾಟಕ ಇದು ಆರಾಮರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್, ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅಂತ ಹೇಳಿ, ಇದರಲ್ಲಿ ಈ ಸಿನಿಮಾ ಆಕ್ಟರ್ಗಳು ಅಥವಾ ಈ ಬೆಳ್ಳಿ ತೆರೆಯಲ್ಲಿ ಏನು ಕೆಲಸ ಮಾಡ್ತಾರೆ, ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡೋರು, ಅವರೆಲ್ಲ 2015 ಈ ಹಿಂದೆ ಒಂದು ಅಸೋಸಿಯೇಷನ್ ಮಾಡ್ತಾರೆ. ಅದರಲ್ಲಿ ಒಬ್ಬ ಬಿಲ್ಡರ್ ಬಂದು ಸೇರ್ಕೊಳ್ತಾರೆ, ASB ಬಿಲ್ಡರ್ಸ್ ಭಗೀರಥ, ಹಿಂಗೆ ಬೇರೆ ಬೇರೆಯವರು ಸೇರ್ಕೊಳ್ತಾರೆ. ಸೇರ್ಕೊಂಡವ್ರು ಎಲ್ಲರಿಗೂ ಕೂಡ ಒಂದು 1000 ಕೆರೆ ಹತ್ರ ಜಾಗಗಳನ್ನ 30-40 600 ಸ್ಕ್ವೇರ್ ಫೀಟು ಅಲ್ಲಿ ಡಬಲ್ ಸೈಟ್ ಕೊಡ್ತೀನಿ ಅಂತ ಹೇಳಕ್ ಶುರು ಮಾಡ್ತಾರೆ. ಹಿಂಗೆ ಹೋದವರು 2015 ಒಂದು ರಿಜಿಸ್ಟ್ರೇಷನ್ ಮಾಡಿಸುವಂಥದ್ದು ಅಥವಾ ಅಗ್ರಿಮೆಂಟ್ ಹಾಕುವಂತ ಕೆಲಸ ಮಾಡ್ತಾರೆ. ಆದ್ರೆ ಈ ತನಕ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ. ರವಿ ಬೆಳಗೆರೆ ಅವರ ಪುತ್ರಿ ಭಾವನಾ ಬೆಳಗೆರೆ ಏನಿದ್ದಾರೆ, ಹೋಗಿ RR ನಗರದಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಇದಕ್ಕೆ ಯಾರ್ಯಾರಿದ್ರು ಬಿಲ್ಡರ್ಗಳು, ASB ಡೆವಲಪರ್ಸ್ ಮತ್ತು ಉಳಿದವರು ಯಾರಿದ್ದಾರೆ 5-6 ಜನ ಒಟ್ಟಿಗೆ ಈಗ ಅವರೆಲ್ಲ ಅರೆಸ್ಟ್ ಆಗಿಲ್ಲ, ಏನಿಲ್ಲ. ಈಗ ಬರೀ FIR ಮಾತ್ರ ಆಗಿದೆ. ಈ ಆರೋಪಿಗಳ ಮೇಲೆ ಈ ಹಿಂದೆ 8-9 ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಆದ್ರೆ ಈ ತನಕ ಕೂಡ ಅವ್ರ ಮೇಲೆ ಯಾವುದೇ ರೀತಿಯ ಆಕ್ಷನ್ ಇಲ್ಲ. ಈವರೆಗೂ ಕೂಡ ಒಬ್ಬನು ಕೂಡ ಅರೆಸ್ಟ್ ಮಾಡುವಂತ ಕೆಲಸಗಳು ಮಾಡಿಲ್ಲ. ಇದು ಯಾವ ಒಂದು ಕಾರಣ, ಬರೀ ಒಂದು ಹಾಳೆಯಲ್ಲಿ FIR ಮಾಡ್ಕೊಳ್ಳುವಂತ ರೀಸನ್ ಅಷ್ಟೇನಾ? ಹಿಂಗೆ ಇವ್ರ ಮೇಲೆ ಕೋಕಾ ಹಾಕಿಗಳು ಅಥವಾ ಬೇರೆ ಯಾವ್ದು ಹಾಕುವಂತ ಕೆಲಸ ರಿಪೀಟೆಡ್ ಕ್ರೈಮ್ಗಳು ಮಾಡ್ತಾ ಇದಾರಲ್ಲ ಸರ್.
ಆಯ್ತು ಇದಕ್ಕೆ ಆಕ್ಷನ್ ಚೆಕ್ ಮಾಡ್ತೀನಿ ಚೆಕ್ ಇನ್ನೊಂದು ಸರ್ ಈಗ ಹೌದು. ಕೆಂಗೇರಿ ಲಿಮಿಟ್ ನಿಮ್ಮ ಗಮನಕ್ಕೆ ಭಾನುವಾರ ರಾತ್ರಿ 8 ಗಂಟೆಗೆ 3 ಜನ ಮಂಗಳೂರು ಮತ್ತೆ ಪುತ್ತೂರು ಭಾಗದಲ್ಲಿ ಇರ್ತಕ್ಕಂಥ ಹುಡುಗರು ಇಲ್ಲಿ ಯಾವ್ದು ಟಾಟಾ ಮೋಟರ್ಸ್ ಎಲ್ಲೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. 3 ಜನ 2 ವೀಲರ್ ಅಲ್ಲಿ ಬರ್ತಾರೆ, ಸುಲಿಗೆ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಂದ್ರೆ 3,000 6,000 ಈ ರೀತಿಯಾಗಿ ಅಕೌಂಟ್ ಅಲ್ಲಿ ಪೇ ಮಾಡಿಸ್ಕೊಂತಾರೆ. ಇದನ್ನ 112ಗೆ ಕಾಲ್ ಮಾಡ್ಕೊಂಡು ಕೆಂಗೇರಿ ನಿಮಿಷದಲ್ಲಿ ಹಿಂಗಾಯ್ತು ಸ್ವಾಮಿ, ಶ್ರೀನಿವಾಸಪುರದಲ್ಲಿ ಹಿಂಗಾಯ್ತು ಅಂತ ಹೇಳಿ ಫೋನ್ ಮಾಡಿ ಹೇಳ್ತಾರೆ. ಅಕ್ಕಪಕ್ಕದವ್ರು ಆ ಹುಡುಗರು ಹೆದರ್ಕೊಂಡಿದ್ದಾರೆ ಅಂತ ಹೇಳಿ ಅಕ್ಕಪಕ್ಕದವ್ರು ಹೇಳ್ತಾರೆ. 112 ಅವ್ರು ಬರ್ತಾರೆ, ಆ 3 ಜನ ಹುಡುಗರನ್ನ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನಿದೆ ವಿಚಾರಗಳನ್ನೆಲ್ಲ ಬರ್ಕೊಂತಾರೆ. ಆದ್ರೆ FIR ಯಾವ್ದು ಕೂಡ ಮಾಡ್ಕೊಳ್ಳಲ್ಲ. ಏನ್ ಮಾಡ್ತಾರೆ, 1,100,000 ರೂಪಾಯಿ ಅಮೌಂಟ್ ಗಳನ್ನ 3 ಹುಡುಗರಿಗೆ ಕೊಟ್ಟು, ಒಬ್ಬ ನಂದೀಶ ಅಂತ ಹೇಳಿ ಒಬ್ಬ ನವೀನ ಅಂತ ಹೇಳಿ ಒಬ್ಬ ವ್ಯಕ್ತಿ ಅಲ್ಲಿ ಹೆಡ್ ಕಾನ್ಸ್ಟೇಬಲ್, ಅವ್ನು 1,1,000 ಕೊಟ್ಟು ಉಳಿದಿರ್ತಕ್ಕಂಥ ಈ 3 ಮೊಬೈಲ್ ಕೊಡ್ತೀನಿ, ನೀವು ಯೂಸ್ ಮಾಡ್ಕೊಳ್ಳಿ. ಆ ಮೊಬೈಲ್ ಇಲ್ಲ ಅಂದ್ರೆ ಇಲ್ಲಿ ಉಳ್ಸಕ್ಕೋಸ್ಕರ 3 ಜನ ಏನು ಸುಲಿಗೆಕೋರರು ಯಾರಿದ್ದಾರೆ, ರಾಬರಿ ಮಾಡೋರು ಯಾರಿದ್ದಾರೆ, ಅವ್ರು ಉಳ್ಸಕ್ಕೋಸ್ಕರ ಈ ರೀತಿಯಾದಂತ ಪ್ಲಾನ್ ಮಾಡ್ಕೊಂಡವ್ರ ಇದು ಶಾಮೀಲಾಗಿದಾರ. ನವೀನ್ ಯಾಕೆ ದುಡ್ಡನ್ನು ಕೊಟ್ಟ, ಕೇಸನ್ನು ದಾಖಲಿಸ್ಕೋಬೇಕಲ್ಲ. ಚೆಕ್ ಮಾಡಿ ಚೆಕ್ ನಿಮಗೆ ಇಲ್ಲ ಅದು ಸೌತ್ ವೆಸ್ಟ್ ನಿಮಗೆ ಹಾಂ ಚೆಕ್ ಮಾಡಿ. ಯು ಆರ್ ವೇರ್ ಆಫ್ ದಿಸ್ ಚೆಕ್ ಮಾಡಿ. ನಾನು ಯಾರು ಗೊತ್ತಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.